ಅವರು ಸ್ವರೂಪ ಇದರ ಪ್ರಕಾರ ಅವರು ಮನುಷ್ಯ ಜೀವಿಗಳಾಗಿದ್ದು ಅವರಿಗೆ ಮೋಕ್ಷ ಇದು ಅವಕಾಶವೇ ಸಿಗೋದಿಲ್ವಾ? ಒಂದು ವಿಷಯ ಇದೆ. ಈಗ ಬಹಳ ದೊಡ್ಡ ಪ್ರಶ್ನೆ ಇದೆ. ಮನುಷ್ಯರಲ್ಲಿ ನಿತ್ಯ ಸಂಸಾರಿಗಳು ಅಂತ ಒಂದು ಸ್ವಭಾವವನ್ನು ಹೇಳಿದ್ದೇವೆ. ನಿತ್ಯ ಸಂಸಾರಿಗಳು ಅಂತ ಹೇಳಿದ್ರೆ ಏನು? ಸ್ವರ್ಗಕ್ಕೆ, ನರಕಕ್ಕೆ, ಭೂಮಿಗೆ, ತ್ರಿದೀವ, ನೆರೆಯ, ಭೂ ಇವುಗಳಲ್ಲಿ ನಿರಂತರ ಆ ಕಡೆ ಈ ಕಡೆ ಓಡಾಡ್ತಾ ಇರತಕ್ಕಂಥವರು ಶ್ರುತಿ ಸಂಸ್ಥರು ಅಂತ ಅವರಿಗೆ ಹೆಸರು. ಹೀಗೆ ಆಗ್ತಾ ಹೋದರೆ ಪ್ರತಿಯೊಂದು ಕಲ್ಪದಲ್ಲೂ ಕೂಡ ಒಂದಷ್ಟು ಜನ ಮೋಕ್ಷಕ್ಕೆ ಹೋಗ್ತಾರೆ, ಅನಂತದಷ್ಟು ಚೇತನಗಳು ತಮಸ್ಸಿಗೆ ಹೋಗ್ತವೆ, ಅನಂತದಷ್ಟು ಚೇತನಗಳು ಸಂಸಾರದಲ್ಲಿ ಉಳಿತಾರೆ. ಮುಂದಿನ ಕಲ್ಪದಲ್ಲೂ ಹೀಗೆ ಹೀಗೆ ಅನಂತ ಕಲ್ಪದಿಂದ ಆಗ್ತಾ ಬಂದರೆ ಏನು ಪರಿಸ್ಥಿತಿ ಏನು? ಸಂಸಾರದಲ್ಲಿ ರಾಶಿ ಜಾಗವೇ ಇಲ್ಲದೆ ಇರುವಷ್ಟು ಆಗಿಬಿಡಬೇಕಿತ್ತು. ಆದ್ದರಿಂದ ನಮ್ಮ ಹಿರಿಯ ಗುರುಗಳೆಲ್ಲ ಹೇಳ್ತಾ ಇರುವಂತಹ ಕೆಲವು ಗ್ರಂಥಗಳನ್ನು ಅವಲೋಕನೆ ಮಾಡಿದರೆ ಗೊತ್ತಾಗುವಂತಹದ್ದು ಏನಂದ್ರೆ, ಈ ನಿತ್ಯ ಸಂಸಾರಿಗಳಿಗೂ ಮೋಕ್ಷ ಇದೆ. ಹಾಗಾದ್ರೆ ಮೋಕ್ಷ ಮೂರು ಬಗೆ: ಸಾತ್ವಿಕ ಮೋಕ್ಷ, ರಾಜಸ ಮೋಕ್ಷ, ತಾಮಸ ಮೋಕ್ಷ. ಮೋಕ್ಷ ಅಂದ್ರೆ ಏನು? ಮತ್ತೆ ಸಂಸಾರಕ್ಕೆ ಬರದೇ ಇರುವುದಕ್ಕೆ ಮೋಕ್ಷ ಅಂತ ಹೆಸರು, ಅಥವಾ ಲಿಂಗದೇಹ ಭಂಗಕ್ಕೆ ಮೋಕ್ಷ ಅಂತ ಹೆಸರು. ಲಿಂಗದಿಂದ, ಪ್ರಕೃತಿಯಿಂದ, ಬಂಧದಿಂದ ಮೋಕ್ಷ, ಬಿಡುಗಡೆ. ಮೂರು ಜನಕ್ಕೂ ಲಿಂಗಭಂಗ ಆಗ್ತದೆ. ಸಾತ್ವಿಕ ಲಿಂಗಭಂಗದಿಂದ ನೈಜ ಸುಖಾನುಭೂತಿ ಆಗ್ತದೆ, ಸ್ವಭಾವ ಸಹಜವಾದಂತಹ ಸುಖದ ಅನುಭವ ಆಗ್ತದೆ. ಇದನ್ನು ನಾವು ಇವತ್ತು ಮೋಕ್ಷ ಅಂತ ಕರೆಯುವುದು ಇದನ್ನು ಮಾತ್ರ. ಭಗವಂತ ಮುಕುಂದ ಮೋಕ್ಷಪ್ರದ ಅಂತ ಹೇಳಿದ್ರೆ ಈ ಮೋಕ್ಷವನ್ನು ನಾವು ಕರೆಯುವುದು. ಇನ್ನು ತಾಮಸ ಜನಕ್ಕೆ ಲಿಂಗಭಂಗವಾದಾಗ ಅವರ ಸ್ವರೂಪಭೂತವಾದ ದುಃಖದ ಅನುಭವ ಆಗ್ತದೆ, ಅದನ್ನು ತಮಸ್ಸು ಅಂತ ಕರಿತೇವೆ. ಅವರ ಸ್ವಭಾವದ ಅನುಭವವೇ ಆಗೋದು. ರಾಜಸರಿದ್ದಾರಲ್ವಾ, ನಿತ್ಯ ಸಂಸಾರಿಗಳು ಅಂತ ಅವರನ್ನು ಕರಿತೇವಲ್ವಾ. ಈ ನಿತ್ಯ ಸಂಸಾರಿ ಅನ್ನೋ ಶಬ್ದಕ್ಕೆ ಅರ್ಥ ನಿತ್ಯವೂ ಸುಖ ದುಃಖವನ್ನು ಅನುಭವಿಸುವವರು ಅಂತ. ನಿತ್ಯ ಸಂಸಾರಿ ಅಂದರೆ ಸಂಸಾರದಲ್ಲೇ ನಿತ್ಯವಾಗಿ ಇರ್ತಾರೆ ಅಂತಲ್ಲ, ಮತ್ತೆ ಸುಖ ದುಃಖ ಇವುಗಳ ಮಿಶ್ರಣವನ್ನು ಅನುಭವಿಸ್ತಾರೆ. ಅಂದರೆ ಅವರು ಮಾವಿನ ಹಣ್ಣಿನ ಸ್ವೀಕರಣೆ ಅನುಭವಿಸ್ತಾರೆ, ಆದರೆ ಅದು ಸಿಕ್ಕಾಬಿಟ್ಟೆ ಹುಳಿ. ಇವನಿಗಾದ್ರೆ ಆ ಪರಿಮಳ ನೋಡ್ತಾ ತಿನ್ನದೇ ಇರ್ಲಿಕ್ಕೂ ಆಗುದಿಲ್ಲ. ಆ ಹುಳಿ ಆದ ಬಿಳಿ ಮುಖ ಹೀಗೆ ಮಾಡ್ಕೊತಾರೆ. ನನಗೆ ಕೆಲವರು ಟೀ ಕುಡಿಯುವಾಗ ಇದನ್ನು ನೋಡಿದರೆ ಅನಿಸೋದು, ಬಿಸಿ ಬಿಸಿ ಇಟ್ಕೊಂಡಿರ್ತಾರೆ, ಬಾಯಿಗೆ ಹಾಕಿ ಅವರ ಮುಖ ನೋಡಿದರೆ ನರಕಕ್ಕೆ ಹೋದ್ರು ಅಂತ ಅನಿಸುತ್ತೆ, ಅಷ್ಟು ಬಿಸಿ. ಆಮೇಲೆ ಅದು ಖುಷಿವೇ, ಒಬ್ಬ ದುಃಖ ಅನುಭವಿಸೇ ಖುಷಿ. ಈ ಅನುಭವ ಉಂಟಲ್ಲ, ಈ ದುಃಖ ಮತ್ತು ಸುಖ ಎರಡರ ಮಿಲಿತವಾದ ಒಂದು ಅನುಭವ ಉಂಟಲ್ಲ, ಇದು ಸ್ವರೂಪದಲ್ಲಿದ್ದವರಿಗೆ ಲಿಂಗಭಂಗ ಆಗ್ತದೆ. ಲಿಂಗಭಂಗ ಆದಾಗ ಸ್ವರೂಪದ ಅನುಭವ ಆಗ್ತದೆ. ಸ್ವರೂಪ ಏನಾಗಿರ್ತದೆ? ಸುಖ ದುಃಖ ಮಿಶ್ರವಾಗಿರ್ತದೆ. ಸುಖ ದುಃಖ ಮಿಶ್ರವಾದ ಸ್ವರೂಪಾನುಭವ ಅವರನ್ನು ನಿತ್ಯ ಸಂಸಾರಿಗಳು. ನಿತ್ಯ ಸಂಸಾರಿ ಅನ್ನೋದು ಒಂದು ರೀತಿ ಔಪಚಾರಿಕ ಪ್ರಯೋಗ. ಸಂಸಾರದಲ್ಲಿ ನಿತ್ಯವೂ ಇರ್ತಾರೆ ಅಂತ ಅರ್ಥ ಅಲ್ಲ. ಸಂಸಾರ ಅನ್ನೋ ಶಬ್ದಕ್ಕೆ ಅಲ್ಲಿ ಸುಖ ದುಃಖ ಮಿಶ್ರಣ ಅಂತ ಅರ್ಥ. ಅದನ್ನು ನಿತ್ಯವೂ ಅನುಭವಿಸ್ತಾರೆ ಅಂದರೆ ನಿತ್ಯವಾಗಿ ತಮ್ಮ ಸ್ವರೂಪದ ಸುಖ ದುಃಖವನ್ನು ಅನುಭವಿಸ್ತಾರೆ ಅಂತ ಅದರ ಅರ್ಥ. ಅಂದ್ರೆ ಮೋಕ್ಷಾನುಭವ ಅಂದ್ರೆ ಇದನ್ನ ಮೀರಿದ್ದಲ್ವಾ ಆಚಾರ್ಯ? ಅಂದ್ರೆ ಮೋಕ್ಷಾನುಭವ ಅನ್ನೋದು ಬರೀ ಸುಖ ದುಃಖದಿಂದ ದಾಟಿ ಹೋಗುವಂತ ಅನುಭವ. ಅದು ನಾವು ಪುರುಷಾರ್ಥ ಅಂತ ಕರಿತೇವೆ ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷಾಖ್ಯ. ಮೋಕ್ಷವು ಪರಮ ಪುರುಷಾರ್ಥ. ಇಲ್ಲಿ ಮೋಕ್ಷ ಅಂತ ಹೇಳಿದ್ರೆ ಇದಲ್ಲ. ನಿತ್ಯ ಸಂಸಾರಿಗಳ ಮೋಕ್ಷವೂ ಅಲ್ಲ, ತಾಮಸ ಮೋಕ್ಷವೂ ಅಲ್ಲ. ಸಾತ್ವಿಕ ಮೋಕ್ಷಕ್ಕೆ ಲೋಕದಲ್ಲಿ ಮೋಕ್ಷ ಅನ್ನುವ ಶಬ್ದ ಪ್ರಯೋಗ ಇದು. ಆದ್ರಿಂದ ಆ ಮೋಕ್ಷವನ್ನು ಭಗವಂತ ಕೊಡ್ತಾನೆ ಅನ್ನೋದು ಭಗವಂತನ ಮಹಾತ್ಮ್ಯ. ಆ ಮೋಕ್ಷ ಅಂದ್ರೆ ಏನು? ನಾವು ನಿಜವಾಗಿ ನಮ್ಮ ಸ್ವರೂಪ ಏನಿದೆ, ಅದು ಹಕ್ಕಿಯಾಗಿರಲಿ, ಮನುಷ್ಯನಾಗಿರಲಿ, ಅಥವಾ ಸರ್ಪವಾಗಿರಲಿ, ಅದು ಸುಖ ಸ್ವರೂಪ. ಆ ನಾನೇ ಆದ ಸುಖವನ್ನು ನಾನು ಅನುಭವಿಸುವುದು, ನನ್ನನ್ನು ನಾನು ಅನುಭವಿಸುವುದು, ಇದು ಮೋಕ್ಷ. ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ವೇದವ್ಯಾಸರ ಮಾತು. ಮುಕ್ತಿ ಅನ್ಯಥಾ ರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ. ತನ್ನ ಮೇಲೆ ಪ್ರಭಾವದಿಂದ ಉಂಟಾದ ಎಲ್ಲ ಅನ್ಯಥಾ ರೂಪಗಳನ್ನು ಬದಿಗಿರಿಸಿ ತನ್ನ ಸ್ವರೂಪದಿಂದ ತಾನು ಇರುವುದು, ಸ್ವರೂಪವನ್ನು ತಾನು ಅನುಭವಿಸುವುದು ಮೋಕ್ಷ. ಅಂದರೆ ನೈಜ ಸುಖಾನುಭವ. ಯಂ ಯಂ ಸುಖಿ ಕಾಮಯತೆ ಅರ್ಥಮತ್ರ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್. ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರು ಮೋಕ್ಷದ ಸ್ವರೂಪವನ್ನು ಹೇಳಿದ್ದು. ಅತ್ರ ಅಂದರೆ ಮೋಕ್ಷದಲ್ಲಿ, ಸುಖಿ ಯಂ ಯಂ ಕಾಮಯತೆ, ಸುಖಿಯಾಗಿದ್ದು ಅವ ಏನು ಬೇಕು ಅಂತ ಬಯಸ್ತಾನೋ, ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್, ಅವನ ಬಯಕೆ ಅದರ ಪ್ರಾಪ್ತಿಯಾಗಿರ್ತದೆ. ಬಯಸಿದ್ದರಿಂದ ಪ್ರಾಪ್ತಿಯಾಗುವುದಲ್ಲ. ಯಾಕೆ? ಬಯಸಿದ್ದರಿಂದ ಪ್ರಾಪ್ತಿ ಆದರೆ ಏನಾಗ್ತದೆ? ಬಯಸಿದ ಮುಂದಿನ ಕ್ಷಣದಲ್ಲಿ ಪ್ರಾಪ್ತಿ ಆಯ್ತಲ್ವಾ. ಬಯಸಿ ಸಿಗುವಲ್ಲಿ ತನಕ
ಕ್ಷಣಭೇದವಂತ, ಆ ಕ್ಷಣಕ್ಕೆ ದುಃಖ ಅಂತ ಹೆಸರು. ಈಗ ದುಃಖ ಅಂದ್ರೆ ಏನು? ಬಯಕೆಯುಂಟಾಗಿ ವಸ್ತು ಸಿಗುವಲ್ಲಿಯ ತನಕದ ಕಾಲಾವಧಿಯ ಮಾನಸ ಸ್ಥಿತಿಗೇನೆ ದುಃಖ ಅಂತ ಹೆಸರು. ಈಗ ನಾಳೆ ಏಕಾದಶಿ, ಬೆಳಗ್ಗೆ ಇಡ್ಲಿ ಸಿಗದೆ ಹೋದರೆ ದುಃಖ ಆಗ್ತದ? ಖುಷಿ ಆಗ್ತದೆ. ಅದೇ ದ್ವಾದಶಿ ಬೆಳಗ್ಗೆ ಅನ್ನ ಆಗದೇ ಇರಲಿ 7 ಗಂಟೆ, ಒಂದು ದುಃಖ ಶುರು ಆಗ್ತದೆ. ಯಾಕೆ ದುಃಖ ಶುರು ಆಗ್ತದೆ ಅಂದ್ರೆ ಬಯಕೆ ಬಂತು, ಸಿಗಲಿಲ್ಲ. ಬಯಸದೇ ಇದ್ದಾಗ ಸಿಗದೆ ಹೋದರೆ ಅದು ದುಃಖ ಅಲ್ಲ, ಬಯಕೆ ಬಂದು ಸಿಗದೆ ಹೋದಾಗ ಅದಕ್ಕೆ ದುಃಖ ಅಂತ ಹೆಸರು. ಮೋಕ್ಷದಲ್ಲಿ ಬಯಸಿ ಸಿಗುವುದಲ್ಲ, ಬಯಕೆಯೇ ಪ್ರಾಪ್ತಿ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಆ ಬಯಸುವಿಕೆಯೇ ಸೃಷ್ಟಿ ಅನ್ನುವ ಸ್ಥಿತಿ ಉಂಟಲ್ಲ, ಅದಕ್ಕೆ ಮೋಕ್ಷ ಅಂತ ಹೆಸರು. ದುಃಖದ ಲೇಪವೂ ಇಲ್ಲದಿರುವಂಥದ್ದು. ಈಗ ತಾಮಸರಿಗೆ ತಮಸ್ ಸಾಧನೆ ಆಗ್ತದ, ಅವ್ರ ಯೋಗ್ಯತೆ ಎಷ್ಟು ಇರ್ತದೋ ಅಷ್ಟು ಅದರಲ್ಲಿ ತಾರತಮ್ಯ ಇರ್ತದೆ. ದೈತ್ಯರಿಗೆ, ತಾಮಸರಿಗೆ. ಸಾತ್ವಿಕರಲ್ಲಿಯೂ ಅವರ ಯೋಗ್ಯತೆ ಎಷ್ಟಿರ್ತದೋ ಅಷ್ಟು ಅವರಿಗೆ ಮೋಕ್ಷ ಸಾಧನೆ ಆಗ್ತದ. ಅವಾಗ ಅವರಿಗೆ ಅಪರೋಕ್ಷ ಜ್ಞಾನ ಆಗಿ ಮುಂದೆ ಇದಕ್ಕೆ ಹೋಗ್ತಾರೆ. ಸೊ ತಾಮಸರದು ಸಾತ್ವಿಕರದು ಇದಾಯ್ತು. ಬಟ್ ಈ ರಾಜಸರಿಗೆ ಕಲ್ಪಾಂತ್ಯದವರೆಗೂ ಅವ್ರು ವೇಟ್ ಮಾಡಬೇಕಾ ಲಿಂಗಭಂಗಕ್ಕ, ಅಥವಾ ಅವರಲ್ಲಿಯೂ ತಾರತಮ್ಯ ಅಂತ ಇರ್ತದೆ, ಇಷ್ಟು ಸುಖ ದುಃಖ ಅಂತ ಹೇಳಿ. ಸೊ ಅದು ಯಾವಾಗ ಅವರಿಗೆ ಕಂಪ್ಲೀಟ್ ಆಗ್ತದ ಅಂತ ಹೇಳಿ. ಅಂದ್ರೆ ಸಾಮಾನ್ಯ ಸಾತ್ವಿಕ, ರಾಜಸ, ತಾಮಸ ಮೂರಕ್ಕೂ ನಿಮ್ಮ ಪ್ರಶ್ನೆ ಅನ್ವಯ ಆಗ್ತದೆ ವಸ್ತುತ. ಯಾಕೆಂತೇಳಿದ್ರೆ ನೀವು ಕೇಳಿದ್ದು ಸಾತ್ವಿಕರು ತಮ್ಮ ಸಾಧನೆ ಮಾಡಿದಾಗ ಅವರಿಗೆ ಮೋಕ್ಷ ಸಿಗ್ತದೆ, ರಾಜಸರು ಅವರ ಸಾಧನೆ ಪೂರ್ತಿಯಾದಾಗ, ತಾಮಸರು ಅವರಿಗೂ ಸಾಧನೆ ಪೂರ್ತಿಯಾದಾಗ ಭೀಷ್ಮ ಮುಕ್ತಿ ಪ್ರದಾಯಕ, ಭೀಷಣವಾದಂತಹ ಮುಕ್ತಿ ಅವರಿಗೂ ಸಿಗ್ತದೆ. ರಾಜಸರದ್ದು ಹೇಗೆ ಅವರು ಕಲ್ಪಾಂತ ಪರ್ಯಂತ ಪ್ರತೀಕ್ಷೆ ಮಾಡಬೇಕು ಅಂತ. ಮೋಕ್ಷ ಕಲ್ಪಾಂತ ಕಾಲದಲ್ಲೇ ಆಗೋದು ಎಲ್ಲರಿಗೂ, ಸಾತ್ವಿಕರಿಗಾಗಲಿ ರಾಜಸರಿಗಾಗಲಿ ತಾಮಸರಿಗಾಗಲಿ ಅವರಿಗೆ ಮೋಕ್ಷ ಆಗುವುದು ಕಲ್ಪಾಂತ ಕಾಲದಲ್ಲಿ. ಅಂದರೆ ಒಂದೊಂದು ಚೇತನಕ್ಕೆ ಸಾಧನೆಯ ಕಾಲ ಪರಿಮಿತಿ ವ್ಯತ್ಯಾಸ ಇರ್ತದೆ. ಚತುರ್ಮುಖ ಬ್ರಹ್ಮ ಅವನಿಗಿರುವಷ್ಟು ಪ್ರಾರಬ್ಧ ಬೇರೆ ಯಾವ ಚೇತನಕ್ಕೂ ಇಲ್ಲ. ಅದು ದೀರ್ಘಕಾಲಿಕವಾದ 100 ವರ್ಷದ ಆಯುಷ್ಯದಲ್ಲಿ ಆತನ ಸಾಧನೆ ಇದೆ. ರುದ್ರನಿಗೆ ಅಷ್ಟಿಲ್ಲ ಅಲ್ವಾ, ಅವನಿಗೆ 40 ಕಲ್ಪ ಮತ್ತೊಂದು 10 ಕಲ್ಪ ಸೇರಿಸುವುದಾದರೆ ಒಟ್ಟು 40 ಕಲ್ಪದ ಸಾಧನೆ. ಇಂದ್ರನಿಗೆ ಅಷ್ಟೂ ಇಲ್ಲ, ಕೇವಲ 20 ಕಲ್ಪ. ಇನ್ನು ಸೂರ್ಯಚಂದ್ರರಿಗೆ ಬಂದರೆ ಬರೀ 10 ಕಲ್ಪದ ಸಾಧನೆ, ಅವರವರ ಸಾಧನೆ. ನಮ್ದೆಲ್ಲ ಎಷ್ಟು ಏನಿದ್ರು 1 ಕಲ್ಪದ ಒಳಗೆ. 1 ಕಲ್ಪದ ಅಂದರೆ ಈ 1 ಕಲ್ಪದ ಒಳಗೆ ಎಷ್ಟೋ ಇಂದ್ರರಿಗೆ ಸಾಧನೆ ಆಗ್ತದೆ. ಯಾಕಂದ್ರೆ ಅವರಷ್ಟು ಕಲ್ಪದಿಂದ ಸಾಧನೆ ಮಾಡಿದ ಎಷ್ಟೋ ಇಂದ್ರರಿದ್ದಾರೆ. ಆ ಇಂದ್ರರಿಗೆ ಈ ಕಲ್ಪದಲ್ಲಿ ಒಬ್ಬ ಇಂದ್ರನಿಗೆ ಸಾಧನೆ ಆಗ್ತದೆ, ಒಬ್ಬ ಸೂರ್ಯನಿಗೆ, ಒಬ್ಬ ಚಂದ್ರನಿಗೆ ಈ ಕಲ್ಪದಲ್ಲಿ ಸಾಧನೆ ಮುಗಿತದೆ. ಜೊತೆಗೆ ನಮ್ಮದ್ದು ಸಾಧನೆ ಈ ಕಲ್ಪದಲ್ಲೇ ಮುಗಿದು ಹೋಗುವಂಥದ್ದು. ಅವನು ನಿತ್ಯ ಸಂಸಾರಿ ಬೇಕಾದರೂ ಆಗಬಹುದು, ರಾಜಸನೂ ಆಗಿರ್ಬೋದು, ಈ ಕಲ್ಪದಲ್ಲಿ ಸಾಧನೆ ಮುಗಿತದೆ. ಸಾತ್ವಿಕನಿಗೆ ಈ ಕಲ್ಪದಲ್ಲಿ ಒಂದು ಚತುರ್ಮುಖ ಬ್ರಹ್ಮನ 40ನೇ ವರ್ಷಕ್ಕೋ ಅಥವಾ 10ನೇ ವರ್ಷಕ್ಕೋ 5ನೇ ವರ್ಷಕ್ಕೋ ಅವರ ಸಾಧನೆ ಮುಗಿದು ಹೋಗ್ಬೋದು. ಆದರೆ ಆಗ ಮುಕ್ತಿ ಇಲ್ಲ. ಆಗ ಸಾಧನೆ ಮುಗಿದರೆ ಆ ಸಾಧನೆಯ ಪರಿಣಾಮವಾಗಿ ಅಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಜ್ಞಾನವಾಗಿ ಪ್ರಾರಬ್ಧ ಏನಾದರೂ ಇದ್ದರೆ ಅದನ್ನು ಮುಗಿಸಿಕೊಳ್ತಾನೆ. ಮುಗಿಸಿಕೊಂಡು ಭೂಹು ಭುವಃ ಸುವಹ ಅನ್ನೋ ಲೋಕದಿಂದ ಮೇಲಿನ ಲೋಕಕ್ಕೆ ಹೋಗ್ತಾನೆ. ಅಂದರೆ ಜನೋಲೋಕ, ತಪೋಲೋಕ, ಸತ್ಯಲೋಕದ ತನಕ ಹೋಗ್ತಾನೆ. ಅವನವನ ಅರ್ಹತೆಗೆ ಅನುಗುಣವಾಗಿ ಆ ಲೋಕದಲ್ಲಿ ಇರ್ತಾನೆ. ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮನ ಸಭೆಯಲ್ಲಿ ಆತನ ಚಿಂತನೆ ನಡೆಸ್ಬೋದು ಎತ್ತರದ ಸ್ಥಿತಿಯಲ್ಲಿದ್ದರೆ. ಕೆಲವೊಂದು ಸಲ ಆ ಚೇತನದ ಅರ್ಹತೆ ಬಹಳ ದೊಡ್ಡದಿದ್ದರೆ ಆತ ವೈಕುಂಠದಲ್ಲಿ ಅಮುಕ್ತ ಸ್ಥಾನ ಅಂತಿದೆ. ಅರ ಮತ್ತು ಜ್ಞ ಅಂತ 2 ದೊಡ್ಡ ಸಮುದ್ರ ಇರತಕ್ಕಂಥ ಪ್ರದೇಶ. ಆ ಅಮುಕ್ತ ಸ್ಥಾನದಲ್ಲಿ ಆತ ಓಡಾಡ್ತಾ ಇರ್ತಾನೆ. ಮುಕ್ತ ಸ್ಥಾನದ ಪ್ರವೇಶ ಇಲ್ಲ. ಆ ಮುಕ್ತ ಸ್ಥಾನದ ಪ್ರವೇಶ ಚತುರ್ಮುಖ ಬ್ರಹ್ಮನಿಗೆ ಮೋಕ್ಷವಾಗುವಾಗ ಅವನ ಜೊತೆಗೆ ಸ ಏನಾನ್ ಬ್ರಹ್ಮ ಗಮಯತಿ ಅಂತ ವೇದ ಹೇಳ್ತದೆ. ಆ ಚತುರ್ಮುಖ ಬ್ರಹ್ಮನಿಗೆ ಮೋಕ್ಷ ಪ್ರವೇಶ ಆಗುವಾಗ ಆ ಬ್ರಹ್ಮನ ಜೊತೆಗೆ ಎಲ್ಲ ಚೇತನ, ಅದರಲ್ಲಿ ಸಾತ್ವಿಕ ಚೇತನ ಆ ಚತುರ್ಮುಖ ಬ್ರಹ್ಮನ ಜೊತೆಗೆ ಮೋಕ್ಷಕ್ಕೆ ಹೋಗ್ತದೆ. ಇನ್ನು ತಾಮಸ ಮತ್ತು ಮಧ್ಯದಲ್ಲಿರ್ತಕ್ಕಂತಹ ಈ ಯಾರು ನಿತ್ಯ ಸಂಸಾರಿ ಅಥವಾ ರಾಜಸ ಚೇತನಕ್ಕೆ ಹೇಗೆ, ಈ ಚೇತನಕ್ಕೆ ಮೋಕ್ಷವಾಗುವಂತಹ ಸಂದರ್ಭದಲ್ಲಿ ಯಾವಾಗ ಈ ಪ್ರಳಯ ಕಾಲದ ಹೊತ್ತಿಗೆ ಎಲ್ಲ ಚೇತನಗಳನ್ನು ಕೂಡ ಭಗವಂತ ಉದರದಲ್ಲಿಟ್ಟುಕೊಂಡಿರ್ತಾನೆ. ಕ್ಷಣ ಪರನಾಮ ನಿಮೇಶ ಕಾಂತೆ ಅಂತ ಹೇಳ್ತಾರೆ. ಪರ ಅನ್ನೋ ಒಂದು ಕಾಲದ ತನಕ, ಪರಕಾಲದ ತನಕ ತನ್ನ ಉದರದಲ್ಲಿ ಇಟ್ಕೊಂಡಿರ್ತಾನೆ. ಅದರಲ್ಲಿ 3 ಬಗೆಯ ಇದ್ದಾರೆ. ಸೃತಿ ಸಂಸ್ಥರು ಇದ್ದಾರೆ, ತಾಮಸರು ಇದ್ದಾರೆ, ಸಾತ್ವಿಕರು ಇದ್ದಾರೆ. ಅದರಲ್ಲಿ ಸಾಧನೆ ಆದವರು ಇದ್ದಾರೆ, ಸಾಧನೆ ಆಗದೇ ಇದ್ದವರು ಇದ್ದಾರೆ.
ಸಾಧನೆ ಆಗದೇ ಇದ್ದವರನ್ನು ಸೃಷ್ಟಿಗೆ ತರ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಲ್ಲಿ ಅಥವಾ ಮಾಯಾ, ಜಯ ಇತ್ಯಾದಿ ಸ್ವರೂಪಗಳಲ್ಲಿ ಸೃಷ್ಟಿಗೆ ತರ್ತಾನೆ. ಸಾಧನೆ ಆಗಿದ್ದವರನ್ನು, ಮುಕ್ತರನ್ನು, ಬ್ರಹ್ಮದೇವರ ಜೊತೆಗೆ ಮುಕ್ತರಾಗಬೇಕಾದವರನ್ನು ಮೋಕ್ಷಕ್ಕೆ ಕಳಿಸ್ತಾನೆ. ತಾಮಸರನ್ನು ತಾಮಸ ಸ್ಥಾನದಲ್ಲಿ ಹೋಗಿ ಇಡಿಸ್ತಾನೆ. ರಾಜಸರನ್ನು ರಾಜಸರಿಗೆ ಸಂಬಂಧಿಸಿದ ಸಾಂತಾನಿಕದ ಪ್ರದೇಶದಲ್ಲಿ ಹೋಗಿ ಇಡ್ತಾನೆ, ಅವರಿಗೆ ಸಂಬಂಧಪಟ್ಟಂತಹ ಪ್ರದೇಶದಲ್ಲಿ ಇಡ್ತಾನೆ. ಇದಿಷ್ಟೂ ಕೂಡ ಆ ಪ್ರಳಯ ಮುಗಿಯುವ ಸಂದರ್ಭದಲ್ಲಿ ಮೋಕ್ಷ ಕೊಡುವ ಕಾಲದಲ್ಲೇ ಘಟಿಸತಕ್ಕಂತಹ ಪ್ರಕ್ರಿಯೆ. ಅಂದರೆ ಸಾತ್ವಿಕರ ಮೋಕ್ಷ ಬೇರೆ ಸಮಯದಲ್ಲಿ, ರಾಜಸ ತಾಮಸರ ಮೋಕ್ಷ ಬೇರೆ ಸಮಯದಲ್ಲಿ ಅಂತಿಲ್ಲ, ಆ ಕಾಲದಲ್ಲಿ ಒಂದೇ ಕಾಲದಲ್ಲಿ. ಆಚಾರ್ಯ, ನನ್ನ ಪ್ರಶ್ನೆ ಏನಿತ್ತಂದ್ರೆ, ಹ. ಈಗ ಒಬ್ರಿಗೆ ಸಾತ್ವಿಕರಲ್ಲಿ ಇವತ್ತು ಅಪರೋಕ್ಷ ಜ್ಞಾನ ಆಗ್ತದೆ, ಇನ್ನು ಬೇರೆ ಜೀವರಿಗೆ ಮತ್ತೆ ಯಾವಾಗಲೂ ಆಗ್ಬೋದು. ಅವರ ಸಾಧನೆ ಯೋಗ್ಯತೆ ಅಂತ ಹೇಳಿ ಅವರ ಯೋಗ್ಯತೆ ಪ್ರಕಾರ ಸಾಧನೆ ಕಂಪ್ಲೀಟ್ ಆಗೋದೇನದಲ್ಲ, ಅದು ಯಾವುದೋ ಒಂದು ಟೈಮಲ್ಲಿ ಆಗ್ತದೆ, ಕಲ್ಪದಲ್ಲಿ ಆಗೋರಿಗೆ. ಈ ರಾಜಸರಿಗೆ ಅವರ ಯೋಗ್ಯತೆ ಅಂತೆ ಕಂಪ್ಲೀಟ್ ಆಯಿತು ಅಂತ ಹೇಳಿ ಯಾವುದೂ ಇಲ್ವಾ ಅಂತೇಳಿ, ಲಿಂಗಭಂಗ ಕಲ್ಪಾಂತ್ಯದವರೆಗೂ ಆಗ್ತದೆ. ಸೊ ಅದು ಈ ಸಾತ್ವಿಕರಿಗೆ ಒಂದು ಯೋಗ್ಯತೆ, ಅವರ ಸಾಧನೆ ಮುಗೀತು ಒಂದುಂಟು, ರಾಜಸರಿಗೆ ಸಾಧನೆ ಮುಗೀತು ಅಂತುಂಟು. ರಾಜಸರಿಗೆ ತಾಮಸರಿಗೆ ಉಂಟು. ರಾಜಸರಿಗೆ ಹೇಗೆ ಅಂತ ಇಲ್ಲ, ಅವರಿಗೊಂದು ಸಾಧನೆ ಮುಗಿಯುವುದು ಅಂದ್ರೆ ಸಾಧನೆ ಮುಗೀತು ಅಂತಂದ್ರೆ ಪ್ರತಿಯೊಬ್ಬ ಚೇತನಕ್ಕೂ ಕೂಡ ಒಂದು ಸಾಧನೆಯ ಆಯಾ ಚೇತನಗಳ ಒಂದು ಸಾಧನ ಸ್ಥಿತಿ ಇದ್ದಿದೆ. ಈಗ ಸಾತ್ವಿಕ ಚೇತನಕ್ಕೆ ಅಭಿಮಾನಿಯಾಗಿ ಚತುರ್ಮುಖ, ರಾಜಸ ಚೇತನಗಳಿಗೆಲ್ಲ ಅಭಿಮಾನಿಯಾಗಿ ಪುರಂಜನ ಅಂತ, ಅದು ವಿಷ್ಣುದೇವನ ಮಗ, ಸಾಕ್ಷಾತ್ ಭಗವಂತನ ವಿಷ್ಣುಪುತ್ರನಾದಂತಹ ಪುರಂಜನ ಅದಕ್ಕೆ ಅಭಿಮಾನಿಯಾಗಿದ್ದಾನೆ. ತಾಮಸ ಚೇತನಗಳಿಗೆ ಅಭಿಮಾನಿಯಾಗಿ ಕಲಿ, ಅಲಕ್ಷ್ಮೀಪತಿಯಾಗಿರತಕ್ಕಂತಹ ಕಲಿ ಅಭಿಮಾನಿಯಾಗಿದ್ದಾನೆ. ಈ ತಾಮಸ ಚೇತನಗಳು ಒಂದು ಸಾಧನೆ ಮಾಡುವುದು ಅಂದ್ರೆ ಏನು, ಸಾಧನೆ ಮುಗಿಯುವುದು ಅಂದ್ರೆ ಏನು, ಅವನ ಸ್ವಭಾವ ಸಹಜವಾಗಿ ಎಷ್ಟು ಪಾಪ ತುಂಬಬೇಕೋ ಅಷ್ಟು ಪಾಪವನ್ನು ತುಂಬಿಸಿಕೊಳ್ಳುವುದು. ಸಾತ್ವಿಕ ಅಂತ ಹೇಳಿದರೆ ಅವನು ಎಷ್ಟು ಪುಣ್ಯ ತುಂಬಿಸಿಕೊಳ್ಬೇಕೋ ಅಷ್ಟು ಪುಣ್ಯವನ್ನು ತುಂಬಿಸಿಕೊಳ್ಳುವುದು ಅಂತ. ರಾಜಸ ಅಂತ ಹೇಳಿದರೆ ಅವನ ಪಾಪ ಪುಣ್ಯ ಇವು ವಾದಿರಾಜ ತೀರ್ಥರ ವ್ಯಾಖ್ಯಾನದಲ್ಲಿ ಗುರುವಾರ್ಥ ದಿವ್ಯಲ್ಲಿ ಹೇಳೋದು. ಅಂದರೆ ಪಾಪ ಪುಣ್ಯ ಎರಡು, ಅದು ಅವನ ಚೀಲ ಇರ್ತದೆ. ಇಷ್ಟು ಪಾಪ ತುಂಬಬೇಕು, ಇಷ್ಟು ಪುಣ್ಯ ತುಂಬಬೇಕು ಅಂತ. ಅದಕ್ಕೆ ಅನುಗುಣವಾಗಿ ಅದು ತುಂಬಿತು ಅಂತ ಹೇಳಿದ್ರೆ ಅವನ ಸಾಧನೆ ಪೂರ್ತಿ ಆಯಿತು ಅಂತ. ಆ ಚೀಲ 100 kg ಇರ್ಬೋದು, 1000 kg ಇರ್ಬೋದು. ಹೇಗೆ ಇವನದ್ದು ಸಾತ್ವಿಕ ಚೇತನದ್ದು 100 kg ಪುಣ್ಯದ್ದು ಅಂತಾದ್ರೆ 100 kg ಪುಣ್ಯ ತುಂಬಬೇಕು. ಅದೇ ಇಂದ್ರ ಅಂತ ಹೇಳಿದ್ರೆ 50 kg ಪುಣ್ಯ ತುಂಬಿದ್ರೆ ಆಯ್ತು. ಅದೇ ಶೇಷ ಅಂತ ಹೇಳಿದ್ರೆ 70 kg ಪುಣ್ಯ ತುಂಬಿದ್ರೆ ಆಯ್ತು. ಅಂದ್ರೆ ಅವನ ಯೋಗ್ಯತೆ ಅಷ್ಟೇ, ಆ ಪಾತ್ರೆ ಎಷ್ಟಿದೆಯೋ ಅಷ್ಟು ತುಂಬುವುದೇ ಅನ್ನೋದೇ ಅವರ ಸಾಧನೆ ಅಲ್ವಾ. ಹಾಗೆ ರಾಜಸ ಚೇತನ ಅಂತ ಆದ್ರೆ ಅದರಲ್ಲೂ ತಾರತಮ್ಯ ಇದೆ. ರಾಜಸದಲ್ಲಿ 50 kg ಪುಣ್ಯ, 50 kg ಪಾಪದ ಸಾಧನೆ ರಾಜಸದ್ದು ಒಂದು. ಅದು ಪುರಂಜನ ಅಂದ್ರೆ ಅವನು ಎತ್ತರದವ, ಅವನೇ ಆ ರಾಜಸರಲ್ಲಿ ಎತ್ತರದವ ಪುರಂಜನ. ಹೇಗೆ ಇದರಲ್ಲಿ ಅತ್ಯಂತ ಕೆಳಗಿನವ ಕಲಿಯೋ, ಇದರಲ್ಲಿ ಅತ್ಯಂತ ಎತ್ತರದವ ಬ್ರಹ್ಮನು ಸಾತ್ವಿಕರಲ್ಲಿ. ಹಾಗೆ ರಾಜಸರಲ್ಲಿ ಅತ್ಯಂತ ಎತ್ತರದವ ಅಂತ ಹೇಳಿದ್ರೆ ಪುರಂಜನ. ಅವನದ್ದು 50 ಪಾಪದ 50 ಪುಣ್ಯದ ಚೀಲ ಇರ್ತದೆ. ಅದಕ್ಕಿಂತ ಕೆಳಗಿನ ರಾಜಸರಲ್ಲಿ ಒಬ್ಬರಲ್ಲಿ 40 kg ಇರ್ಬೋದು, ಇನ್ನೊಬ್ಬರಲ್ಲಿ 20 ಇರ್ಬೋದು. ಅದು 20, ಇದು 20, ಹೀಗೆ ಸಮಾನವಾಗಿ ಇರ್ತದೆ. ಅವರವರ ಯೋಗ್ಯತೆಗೆ ಸಂಬಂಧಿಸಿದ್ದು ಪೂರ್ಣವಾಯಿತು ಅಂದ್ರೆ ಸಾಧನೆ ಮುಗಿಯಿತು ಅಂತ. ಈಗ ಮತ್ತೆ ಅವರು ಈಗ ಹೆಂಗ ಸಾತ್ವಿಕರ ಜೀವನ್ಮುಕ್ತರಾಗಿ ಅವರು ಸತ್ಯಲೋಕಾದಿಗಳಲ್ಲಿ ಇರ್ತಾರ, ತಾಮಸರು ಅಂಧನ್ ತಮಸ್ಸಿನ ಬಾಗಿಲಿಗೆ ಇದನ್ನ ಮಾಡ್ರಿ. ಸೊ ರಾಜಸರು ಮತ್ತೆ ಹುಟ್ಟಿ ಬರಲ್ಲ ಅಂತಂದ್ರೆ ಅವ್ರು ಎಲ್ಲಿ ಇರ್ತಾರ ಅಂತ ಹೇಳಿ. ವಸ್ತುತಃ ಈ ತಾಮಸರು ಕೂಡ ಅಂಧನ್ ತಮಸ್ಸಿಗೆ ಹೋಗ್ತಾರೆ ಮಧ್ಯದಲ್ಲಿ ಕೊನೆಯ ತನಕ. ಆದ್ರೆ ಅಂಧನ್ ತಮಸ್ಸಿನಲ್ಲಿ 2 ಭಾಗ ಇದೆ. ಆ ಕೊನೆ ಭಾಗದಲ್ಲಿ ಸಾಗುವ ಅಂಧನ್ ತಮಸ್ಸೇ ಬೇರೆ, ಸ್ವಭಾವವೇ, ಸ್ವರೂಪವೇ. ಇಲ್ಲಿ ಇನ್ನೂ ಸ್ವರೂಪ ಅವರ ಲಿಂಗದೇಹ ಇರ್ತದೆ. ಲಿಂಗದೇಹ ಇದ್ದುಕೊಂಡು ತಮಸ್ಸನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಅದಕ್ಕಿಂತ ಮೊದಲು ಇರ್ತಕ್ಕಂಥದ್ದು. ಲಿಂಗದೇಹ ಭಂಗವಾಗಿ ತಮಸ್ಸಿಗೆ ಬೀಳುವಂತಹದ್ದು ಅನ್ನೋದು ಒಂದು ಕಾಲದಲ್ಲಿ. ಅದಕ್ಕಿಂತ ಮುಂಚೆ ತನ್ನ ಸ್ವಭಾವವನ್ನು ಲಿಂಗದೇಹ ಇರುವಾಗ ಅನುಭವಿಸುವಾಗ ಅದನ್ನು ದುಃಖವಾಗಿ ಅನುಭವಿಸ್ತಾರೆ ಅವರು. ಅದೇ ತಮಸ್ಸಿಗೆ ಹೋದಾಗ ಏನಾಗ್ತದೆ, ತನ್ನ ಸ್ವಭಾವದ ಅನುಭವ ಆಗ್ತದಲ್ವಾ. ಆದ್ರೆ ಸ್ವಭಾವ ಏನು, ದುಃಖ. ಅದರ ಜೊತೆಗೆ ಇನ್ನೊಂದು ಅವರಲ್ಲಿ ಸ್ವಭಾವ ಉಂಟೇನು, ಅನ್ಯಥಾ ಜ್ಞಾನ. ತಮ್ಮ ದುಃಖವನ್ನು ತಾವು ಸುಖ ಅಂತ ತಿಳ್ಕೊಂಡೇ ಅನುಭವಿಸ್ತಾರೆ. ಅದಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಏನಾಗ್ತದೆ, ದುಃಖವನ್ನು ದುಃಖವಾಗಿ ಅನುಭವಿಸ್ತಾರೆ. ಅದೊಂಥರದ ದುಃಖದ ಸ್ಥಿತಿ. ಅದನ್ನು ದೇವರು ಕೊಡದೆ ನೇರ ಅಂಧನ್ ತಮಸ್ಸು ಕೊಡುದಿಲ್ಲ, ಅದನ್ನು ಕೊಟ್ಟೇ ಕೊಡುದು. ಅದಕ್ಕೆ ದೇವರಿಗೆ ಕರುಣಾಮಯಿ ಅಂತ. ಹಾಗೆ ಈ ರಾಜಸ ಚೇತನಗಳನ್ನು ಕೂಡ ಅವರಿಗೆ ಒಂದು ಸ್ಥಾನ ಯಾವುದೋ ಇದೆ, ನಮ್ಗೆ ಗೊತ್ತಿಲ್ಲ. ಹೇಗೆ ತಮಸ್ಸಿನ ಸ್ಥಾನ ಯಾವುದು ನಮ್ಗೆ ಗೊತ್ತಿಲ್ವೋ ಆ ರೀತಿಯಲ್ಲಿ ಇವನಿಗೊಂದು ಸ್ಥಾನ ಇದೆ. ಆ ಸ್ಥಾನವನ್ನು ಒಬ್ಬೊಬ್ಬ ವ್ಯಾಖ್ಯಾನಕಾರರು ಒಂದೊಂದು ರೀತಿ ಹೇಳಿದ್ದಾರೆ. ಏನಂದ್ರೆ ಕೆಲವರು ಹೇಳಿದ್ದಾರೆ ಕೇಚಿದ್ ಇಹೈವ ಮುಚ್ಯಂತೆ ಅನ್ನುವ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ಭೂಮಿಯಲ್ಲೇ ಇರುವುದವರು ಅಂತ.
ಓಕೆ. ಈ ಭೂಮಿಯಲ್ಲಿ ಮತ್ತೆ ಹುಟ್ಟು ಸಾವಿನ ಸ್ಥಿತಿಯಲ್ಲಿರುವುದಿಲ್ಲ, ಮುಕ್ತರಾಗಿರ್ತಾರೆ. ತಮ್ಮ ಸ್ವಭಾವವಾದಂತಹ ಸುಖ ದುಃಖಗಳನ್ನು ಅನುಭವಿಸ್ತಾ ಇರ್ತಾರೆ, ಭೂಮಿಯಲ್ಲೇ ಇರ್ತಾರೆ. ತಾಮಸರು ತಮಸ್ಸಿಗೆ ಸಂಬಂಧಪಟ್ಟಂತಹ ಲೋಕಾಲೋಕ ಪರ್ವತದ ನಂತರದ ಭಾಗದಲ್ಲಿ ತಾಮಸ ಸ್ಥಿತಿಯಲ್ಲಿರ್ತಾರೆ. ಸಾತ್ವಿಕರು ಊರ್ಧ್ವದಲ್ಲಿ ಸತ್ಯಲೋಕಕ್ಕಿಂತ ಮೇಲೆ ಇರತಕ್ಕಂಥ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಹೇಳ್ತಕ್ಕಂಥ 3 ಪ್ರದೇಶದಲ್ಲಿ ಇರತಕ್ಕಂಥ ಮುಕ್ತ ಸ್ಥಾನದಲ್ಲಿ ವಿಹರಿಸ್ತಾ ಇರ್ತಾರೆ. ರಾಜಸರು ಇಹೈವ ಮುಚ್ಚಂತೆ, ಈ ಲೋಕದಲ್ಲೇ ತಾವು ಈ ಲಿಂಗದೇಹ ಭಂಗವಾಗಿ ಆಕಾಶದಲ್ಲಿ ತೇಲಾಡಿಕೊಂಡು ತಮ್ಮದ್ದಾದ ಸ್ವಭಾವವನ್ನು ಅನುಭವಿಸಿಕೊಂಡು ಇರ್ತಾರೆ ಅಂತ ಹೇಳ್ತಾರೆ. ಆದರೆ ಒಂದು ಮುಖ್ಯ ವಿಷಯ ಇದೆ. ನಮ್ಮ ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಯಾವ ವ್ಯಾಖ್ಯಾನಕಾರರನ್ನು ಅಂಗೀಕರಿಸ್ತೇವೋ ಅವರಲ್ಲಿ ಈ ವಿಷಯದಲ್ಲಿ ವಿವಾದ ಇದೆ. ಇದೊಂದು ಗೊತ್ತಿರಬೇಕು ನಿಮಗೆ. ಸತ್ಯನಾರಾಯಣಾಚಾರ್ಯ ಹೀಗೆ ಹೇಳಿದ್ದಾರೆ ಅಂತ ಹೇಳಬೇಕೆ ಹೊರತು ಶಾಸ್ತ್ರ ಹೀಗೆ ಹೇಳಿದೆ ಅಂತ ಹೇಳಲಿಕ್ಕಿಲ್ಲ. ಏನು, ನಿತ್ಯ ಸಂಸಾರಿಗಳಿಗೆ ಮೋಕ್ಷವೇ ಇಲ್ಲ, ಅವರಿಗೆ ಲಿಂಗದೇಹವೇ ಭಂಗವಾಗುವುದಿಲ್ಲ ಅಂತ ಹೇಳುವ ವ್ಯಾಖ್ಯಾನಕಾರರು ಜಾಸ್ತಿ ನಮ್ಮಲ್ಲಿ. ಅವರಿಗೂ ಲಿಂಗದೇಹ ಭಂಗ ಇದೆ ಅಂತ ಹೇಳುವವರು ಅಪರೋಕ್ಷ ಜ್ಞಾನಿಗಳು ತುಂಬಾ ನಮಗೆ ಶ್ರದ್ಧಾ ವಿಷಯರು. ಒಂದು 4 ಜನ ಮಾತ್ರ ಸಿಗೋದು. 10 ಜನ ಅವರಿಗೆ ಮೋಕ್ಷ ಇಲ್ಲ, ಲಿಂಗದೇಹ ಭಂಗ ಇಲ್ಲ ಅಂತ ಹೇಳುವ ವ್ಯಾಖ್ಯಾನಕಾರರು ಜಾಸ್ತಿ. ಆದ್ರಿಂದ ನಾಳೆ ಇನ್ನೊಬ್ರು ಬಂದು ಉಪನ್ಯಾಸ ಮಾಡುವಾಗ ನಿತ್ಯ ಸಂಸಾರಿಗಳಿಗೆ ಲಿಂಗದೇಹ ಭಂಗ ಇಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಹೇಳಿದ್ರಿ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಾಗೆ ಹೇಳಿದವರಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನಾನು ಯಾರಲ್ಲಿ ವಿಶೇಷ ಶ್ರದ್ಧೆ ಇದೆಯೋ, ಜೊತೆಗೆ ಯಾವ ವಿಷಯದ ಬಗ್ಗೆ ನಮಗೆ ತಾರ್ಕಿಕವಾಗಿ ಇದು ಹೀಗೆ ಹೌದು ಅಂತ ಅನಿಸುತ್ತೋ ಆ ದೃಷ್ಟಿಯಿಂದ ವಾದಿರಾಜನಂತಹ ಎತ್ತರದ ವ್ಯಕ್ತಿಗಳು ಇದನ್ನು ಅಂಗೀಕರಿಸಿರುವ ಕಾರಣದಿಂದ ಇವರಿಗೂ ಕೂಡ ಲಿಂಗದೇಹ ಭಂಗ ಇದೆ ಅನ್ನೋದನ್ನು ಸ್ಫುಟಪಡಿಸಿ ನಾನು ಹಾಗೆ ನಂಬಿದವ. ಇನ್ನೊಂದು ಪ್ರಶ್ನೆ ಇದೆ. ಅಪರೋಕ್ಷ ಜ್ಞಾನಿಗಳವರು ಅವ್ರಿಗೆ ಏನೇನಾಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತ. ನಾನು ಏಕಾಸಿ ಥರನೇ ಭಾಳ ದಿವಸ ಉಪವಾಸನೆ ಇರ್ತೀನಿ ನಾನು. ಹಾಗಾಗಿ ನಾವು ಅವರ ಚರಿತ್ರೆಯನ್ನು ಕೇಳ್ತೀವಿ, ಅಂಗಾರಕ್ಷತೆ ಇಟ್ಕೊಂಡ್ಬಿಡ್ತಾ ಇದ್ರು ಅಂತೇಳಿ. ಆಮೇಲೆ ಹಾಗೇನೆ ಅವ್ರಿಗೆ ನಾನು ಪ್ರಹ್ಲಾದ ಅವತಾರಿ ಅಂತಲೂ ಗೊತ್ತಿತ್ತ, ವ್ಯಾಸರಾಜರ ಅವತಾರಿ ಅಂತಲೂ ಗೊತ್ತಿತ್ತ. ಅಕಸ್ಮಾತ್ ಅವರೇನೋ ನವವೃಂದಾವನ ಗಡ್ಡೆಗೆ ಹೋದಾಗ ವ್ಯಾಸರಾಜರ ಬೃಂದಾವನ ಎದುರು ನಿಂತ್ಕೊಂಡು ಅವ್ರಿಗೆ ಇವನ್ನೆಲ್ಲ ರಿಕೌಂಟ್ ಮಾಡ್ತಕ್ಕಂಥ ಒಂದು ಪ್ರಸಂಗಗಳು ಬರ್ತಾ ಇತ್ತ ಅಂತ. ಅವತಾರ ಆದಾಗ ಅವತಾರಿಗೆ ತನ್ನ ಮೂಲ ಸ್ವರೂಪದ ಪ್ರಜ್ಞೆ ಇರುವುದಿಲ್ಲ ಅನ್ನೋದು ಒಂದು ಸ್ಥಿತಿ. ಇದನ್ನು ವ್ಯಾಸರಾಜರೇ ಹೇಳ್ತಾರೆ ವೇದೋಜ್ಜೀವನ ಗ್ರಂಥದಲ್ಲಿ. ಏನು, ಇಂದ್ರ ಅರ್ಜುನನಾಗಿದ್ದಾನೆ. ಅರ್ಜುನನಿಗೆ ನಾನು ಇಂದ್ರ ಅಂತ ಗೊತ್ತಿಲ್ಲ, ಇಂದ್ರನಿಗೆ ನಾನು ಅರ್ಜುನ ಅಂತ ಗೊತ್ತು. ಇಂದ್ರನು ಸಾಂಶಚೇತನಾದ್ರಿಂದ ಒಂದು ರೂಪದಿಂದ ಇಂದ್ರನಾಗಿರ್ತಾನೆ, ಅದೇ ಕಾಲಕ್ಕೆ ಆತ ಅರ್ಜುನನಾಗಿ ಇಲ್ಲಿರ್ತಾನೆ. ಅರ್ಜುನ ಅನುಭವಿಸುವ ದುಃಖ ಇಂದ್ರನಿಗೆ ಗೋಚರ ಆಗ್ತದೆ, ಇಂದ್ರ ಅನುಭವಿಸುವ ಸುಖ ಅರ್ಜುನನಿಗೆ ಗೋಚರವಾಗುವುದಿಲ್ಲ. ಈ ಅವತಾರ ಮತ್ತು ಮೂಲ ಅಂದರೆ ಅಂಶ ಅಂಶಿ ಅಂತ ಇದನ್ನು ಕರಿತೇವೆ. ಇಂದ್ರ ಅಂಶಿ, ಅರ್ಜುನ ಅಂಶ. ಅಂಶಕ್ಕೆ ಅಂಶಿಯ ಅನುಭವ ಇಲ್ಲ, ಅಂಶಿಗೆ ಅಂಶದ ಅನುಭವ ಇದೆ ಅಂತ ಇದು ಅವತಾರದಲ್ಲಿ ಸಾರ್ವಕಾಲಿಕ. ಎಲ್ಲಿ ಇದು ವ್ಯತ್ಯಾಸ ಆಗ್ತದೆ ಅಂತ ಹೇಳಿದರೆ ಪರಶುಕ್ಲದಲ್ಲಿ ಮತ್ತು ಭಗವಂತನಲ್ಲಿ ವ್ಯತ್ಯಾಸ ಆಗ್ತದೆ. ಪರಶುಕ್ಲ ಅಂತ ಹೇಳಿದರೆ ಭಾರತಿಯಿಂದ ಪ್ರಾರಂಭಿಸಿ ಭಾರತಿ ಸರಸ್ವತಿಯರು, ಬ್ರಹ್ಮವಾಯುದೇವರು, ಲಕ್ಷ್ಮೀನಾರಾಯಣರು ಇವರಲ್ಲಿ ಅವತಾರ ಮತ್ತು ಮೂಲದಲ್ಲಿ ಸಮಾನ, ವೃದ್ಧಿ ಹ್ರಾಸಗಳಿಲ್ಲ. ಆದರೆ ಉಳಿದ ಎಲ್ಲ ಚೇತನಗಳ ಅವತಾರದಲ್ಲಿ ಅವತಾರ ಅಂಶ ಏನಿದೆ ಅದರ ಅನುಭವ ಅಂಶಿಗೆ ಇಲ್ಲ ಅನ್ನುವ ಸ್ಥಿತಿ ಇದೆ. ಅಂಶಿಗೆ ಅಂಶಿಯ ಅನುಭವ ಅಂಶಕ್ಕೆ ಇಲ್ಲ. ಅಂದರೆ ಮೂಲ ಸ್ವರೂಪದ ಅನುಭವ, ಪ್ರಹ್ಲಾದ ಅನ್ನುವ ವ್ಯಕ್ತಿತ್ವ ಅಥವಾ ಒಂದು ಮೂಲ ಸ್ವರೂಪದ ಅದನ್ನೇನೆಂದರೆ ಇಂದ್ರನಿಗೆ ಸಂದರ್ಭ ವಿಶೇಷದಲ್ಲಿ ನಾನು ಇಂದ್ರ ಅನ್ನೋ ಜ್ಞಾನ ಬರ್ತದೆ. ಅದು ಯಾವಾಗ? ಭಗವಂತ ಶ್ರೀಕೃಷ್ಣ ಹೀಗೆ ಕೈ ಹಿಡಿದಾಗ ಬರುವುದು, ಒಂದು ಸಂದರ್ಭ ವಿಶೇಷದಲ್ಲಿ. ಹಾಗೆ ಈ ಚೇತನ ಒಂದು ವಿಶೇಷ ತಪೋನುಷ್ಠಾನ ಮಾಡಿದ ಹೊತ್ತಿಗೆ ಒಂದೊಂದು ಬಾರಿ ಅನುಭವ ಬರ್ಬೋದು. ಒಂದು ಸಂದರ್ಭದಲ್ಲಿ ಅನುಭವ ಬಂದಾಗಲೇ ಅರ್ಜುನ ಮತ್ತೊಮ್ಮೆ ಕೈಲಾಸ ಕ್ಷೇತ್ರಕ್ಕೆ ಹೋಗಿ ಪಾಶುಪತವನ್ನು 2ನೇ ಬಾರಿ ಪಡ್ಕೊಂಡು ಬಂದ ಘಟನೆಯನ್ನೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಮಹಾಭಾರತದಲ್ಲಿ. ಸಂದರ್ಭ ವಿಶೇಷದಲ್ಲಿ ಮಾತ್ರ, ನಿತ್ಯ ನಿರಂತರವಾಗಿ ಅದು ಇರುವುದಿಲ್ಲ. ಹಾಗೊಂದು ಸಂದರ್ಭ ವಿಶೇಷದಲ್ಲಿ ಪವಾಡ ಸದೃಶ ಅಂತ ಹೇಳ್ತೇವೆ, ಹಾಗೊಂದು ಸ್ಥಿತಿ ಆಗಿರ್ತದೆ. ಆದರೆ ಅವರಿಗೆ ನಿತ್ಯ ಅನುಭವ ಇರುವುದಿಲ್ಲ. ಹಾಗಾಗಿ ನೀವು ಹೇಳಿದ ಹಾಗೆ ನಾನೇ ವ್ಯಾಸರಾಜರು ಅಂತ ಗೊತ್ತಿದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರು ವೃಂದಾವನದಲ್ಲಿ ಹೋಗಿ ಕೂತು ಬಿಡ್ತಿದ್ರು. ಅದೆಲ್ಲ ಮಾಡಲಿಲ್ಲ. ಅಷ್ಟೇ ಅಲ್ಲ, ಪ್ರಹ್ಲಾದರಾಜ ನಾನು ಅನ್ನೋ ರೀತಿಯಲ್ಲಿ ಅವರು ತನ್ನನ್ನು ಹೇಳಿಕೊಳ್ಳೂ ಇಲ್ಲ.
ಇದೆಲ್ಲ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಈ ಅಂಶಗಳಲ್ಲಿ ಇರತಕ್ಕಂಥ ಈ ಭೇದದಿಂದ ಆಗ್ತದೆ. ಆದರೆ ಆ ಎತ್ತರದ ವ್ಯಕ್ತಿತ್ವ ಹಾಗೆ ಆವಿರ್ಭವಿಸಿದೆ, ಒಂದು ದೇವತಾ ಸ್ವರೂಪ ಆವಿರ್ಭವಿಸಿದೆ ಅನ್ನುವುದನ್ನು ನಾವು ತೀರ್ಮಾನಿಸುವುದು ಅದಕ್ಕೂ ಇದಕ್ಕೂ ಆ ಚೇತನ ನಡೆಸಿದಂತಹ ಕೆಲಸಕ್ಕೂ ಈ ಚೇತನ ನಡೆಸುವಂತಹ ಕೆಲಸಕ್ಕೂ ತುಂಬ ಸಾದೃಶ್ಯ ಕಂಡಾಗ ಅದಕ್ಕೂ ಇದಕ್ಕೂ ತುಂಬ ಸಾದೃಶ್ಯ ಇದೆ. ಅದೇ ರೀತಿ ಇದು ಕೆಲಸ ಮಾಡ್ತಾ ಇದೆ. ಈಗ ವಾದಿರಾಜರು ಮತ್ತು ವಾಯುದೇವರ ಸ್ವರೂಪವನ್ನು ಹೇಗೆ ಬಹಳ ತಾದಾತ್ಮ್ಯ ಭಾವದಿಂದ ನಾವು ನೋಡ್ತಾ ಹೋಗ್ತೇವಲ್ಲ, ಇಂದ್ರಾಜಯ ತೀರ್ಥರು ಇಬ್ಬರಿಗೂ ಸಾದೃಶ್ಯವನ್ನು ನೋಡ್ತಾ ಹೋಗ್ತೇವಲ್ಲ, ಅಂಥ ಸಾದೃಶ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ, ಪ್ರಹ್ಲಾದರಾಯರಲ್ಲಿ, ಸ್ಪಷ್ಟ ಬಾಲ್ಯಕರಾಯರಲ್ಲಿ, ವ್ಯಾಸರಾಯರಲ್ಲಿ ಎಲ್ಲ ಕಾಣಿಸ್ತಾ ಹೋದಾಗ ಇವರು ಅದೇ ರಾಯರು ಅಂತ ಹೀಗೆ ತೀರ್ಮಾನಿಸುವುದಿಲ್ಲ ಹೊರತು ಅವರ ಮಾತಿನಿಂದಲೋ ಅಥವಾ ಅವರ ಚರ್ಯೆಯಿಂದಲೋ ನಾವು ತೀರ್ಮಾನಿಸುವುದಲ್ಲ. ಇದು ಕೊನೆ ಪ್ರಶ್ನೆ ಅಂತ ಇಟ್ಕೊಳ್ಳುವ ಅಲ್ವ? ಕೊನೆ ಪ್ರಶ್ನೆ, ಯಾಕಂದ್ರೆ ಇನ್ನು ಒಗ್ಗರಣೆ ಹಾಕುವುದಕ್ಕೆ ಪುರುಸೊತ್ತಿಲ್ಲ ಅಂತ ಹೇಳುವ ಪರಿಸ್ಥಿತಿ. ಒಂದು ಚಿಕ್ಕದಾದ ಪ್ರಶ್ನೆ. ಇವತ್ತಿನ ವಿಷಯ ಬಗ್ಗೆ, ಸ್ವರೂಪದ ಬಗ್ಗೆ ಹೇಳ್ತಾ ಇದ್ರಿ. ಜೀವಕ್ಕೆ ಸಂಸ್ಕಾರ ಇದೆ ಅಂತ ಹೇಳ್ತಾರೆ. ಅಂದರೆ ಒಂದು ಜೀವ ಒಂದು ಇದರಿಂದ ಇನ್ನೊಂದು ಲೈಫಿಗೆ ಬಂದಾಗ ಸಂಸ್ಕಾರ ಇರುತ್ತೆ ಅಂತ ಹೇಳ್ತಾರೆ. ಸೊ ಜೀವಕ್ಕೆ ಸ್ವಭಾವದ ಪ್ರಕಾರ ಗೊತ್ತಿರತ್ತಾ ನಾವು ಎಷ್ಟು ಸಾಧನೆ ಮಾಡಿದ್ದೀನಿ, ಇನ್ನು ಎಷ್ಟು ಸಾಧನೆ ಇದೆ ಬಾಕಿ ಇದೆ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನೀವು ಗುರು ಸ್ಥಾನ ಏನಿದೆ ಅಂದರೆ ಜೀವ ಗುರು ಐಡೆಂಟಿಫೈ ಮಾಡೋಕ್ಕೆ ಏನಾದರೂ ಒಂದು ಅವಕಾಶ ಇದೆಯಾ, ಅಥವಾ ಗುರುಗೆ ನಾ ಯಾರನ್ನ ಉಪದೇಶ ಕೊಡಬೇಕು, ಯಾರನ್ನ ಒಂದು ಗತಿ ಕಾಣಿಸ್ಬೇಕು ಅಂತ ಗೊತ್ತಾಗತ್ತಾ ಜೀವಕ್ಕೆ ಅಂತ ಪ್ರಶ್ನೆ. ಗಹನವಾದ ಪ್ರಶ್ನೆ. ಜೀವನಿಗೆ ನಾನು ಇಲ್ಲಿಯ ತನಕ ಮಾಡಿದ್ದು ಎಷ್ಟು, ಇನ್ನು ಮಾಡಲಿಕ್ಕಿರುವುದು ಎಷ್ಟು ಅನ್ನುವುದರ ಪ್ರಜ್ಞೆ ಇದೆಯೋ, ಜೊತೆಗೆ ಜೀವನಿಗೆ ತನ್ನ ಸ್ವರೂಪೋದ್ಧಾರಕ ಗುರು, ನಿನ್ನ ಸ್ವರೂಪ ಇಂಥದ್ದಪ್ಪ ಅಂತ ಉಪದೇಶ ಮಾಡ್ತಕ್ಕಂತಹ ಗುರು ಯಾರು ಅಂತ ತಿಳಿಯುವ ಬಗೆ ಹೇಗೆ, ಅಥವಾ ಆ ಗುರುವಾದರೂ ಈ ಶಿಷ್ಯನನ್ನು ಹುಡುಕಿಕೊಂಡು ಬರ್ತಕ್ಕಂಥ ವಿಧಾನ ಹೇಗೆ, ಇತಿಹಾಸದಲ್ಲಿ ಕೆಲವೆಲ್ಲ ಕಥೆ ಕೇಳ್ತೇವಲ್ವ ಅದು ಹೇಗೆ ಅಂತ ಒಂದು ಪ್ರಶ್ನೆಯ ಆಂತರ್ಯ ಇದೆ. ಜೀವನಿಗೆ ನಂದು ಎಷ್ಟು ಸಾಧನೆ ಆಗಿದೆ ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತೇಳಿದರೆ ನಾನೇನು ಅಂತ ಗೊತ್ತಿಲ್ಲ ಅವನಿಗೆ, ಅದೇ ಪ್ರಾಬ್ಲಮ್. ನಾನು ಒಂದು KG ಲೆಕ್ಕವೋ ಲೀಟರ್ ಲೆಕ್ಕವೋ ಯಾವುದೋ ಒಂದು ಬೇಕಲ್ಲ, ಅಥವಾ ನಾನು 200, ನಾನು ಅನ್ನೋದು 200 ಅಂತ ಆದರೆ ನಂದು ಈಗ 60 ಆಯಿತು. ಹಾಗಾದರೆ ಬರೀ ಇನ್ನು ಅರ್ಧದಷ್ಟು ಆಗಲಿಲ್ಲ, ಹೀಗೆ ಗೊತ್ತಾಗಬೇಕು. ಆದರೆ ನಾನು 200 ಅನ್ನೋದೇ ಗೊತ್ತಿಲ್ಲ ಅವನಿಗೆ. ನಾನು 200, 2000, 2 ಕೋಟಿಯೋ ಆ ವಿಷಯ ಅವನಿಗೆ ತನ್ನ ಸ್ವಭಾವದ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅವನು ಎಷ್ಟೇ ಎತ್ತರಕ್ಕೇರಿದರ ಬಗ್ಗೆ ಆತ ಅನುಮಾನ ಮಾಡ್ತಾ ಹೋದ್ರು, ನಾನು ಇಷ್ಟು ಎತ್ತರದಲ್ಲಿದ್ದೇನೆ ಅಂತ ತನ್ನ ಬಗ್ಗೆ ತಾನು ತಿಳ್ಕೊಂಡ್ರೂ ಕೂಡ ಇನ್ನು ಎಷ್ಟಿದೆ ಅಂತ ಗೊತ್ತಿಲ್ಲ. ಅದರಿಂದ ಅವನ ಹಂತವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಅಪರೋಕ್ಷ ಜ್ಞಾನಿಗಳಲ್ಲಿ ತಮ್ಮ ಹಂತವನ್ನು ತಾವು ತಿಳ್ಕೊಳ್ತಾರೆ. ಅಪರೋಕ್ಷ ಜ್ಞಾನಿಗಳಾದ ಚೇತನಗಳು, ಇಂದ್ರಾದಿ ಚೇತನಗಳೆಲ್ಲ ತಮ್ಮ ಹಂತವನ್ನು ತಿಳ್ಕೊಳ್ತಾರೆ. ಅವರಿಗೂ ಕೂಡ ಈಶ್ವರ ಶಕ್ತಿಯಿಂದ, ಮಾಯೆಯಿಂದ ಆಚ್ಛಾದನೆ ಉಂಟಾಗ್ತದೆ, ಮರೆತು ಹೋಗ್ತದೆ, ಮತ್ತೆ ಆಗ್ತದೆ. ಇಂಥದ್ದೆಲ್ಲ ವಿಶೇಷಗಳನ್ನು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಆದರೆ ಮನುಷ್ಯ ಚೇತನಗಳಿಗೆ ತಮ್ಮ ಸಾಧನೆ ಎಷ್ಟಾಗಿದೆ, ಇನ್ನೆಷ್ಟಿದೆ ಅನ್ನುವ ಜ್ಞಾನ ಬರುವುದಿಲ್ಲ. ಅದಕ್ಕೆ ಕಾರಣ ಅವನ ಸ್ವಭಾವ ಏನು, ಸ್ವರೂಪದಲ್ಲಿ ಅದು ಎಷ್ಟು ದೊಡ್ಡ ಮಡಿಕೆ ಅಂತ ಗೊತ್ತಿಲ್ಲ ಅವನಿಗೆ. ಮಡಿಕೆಯಲ್ಲಿ ತುಂಬಿದ್ದು 1/2 ಲೀಟ್ರ್ ಹಾಲು ಅಂತ ಗೊತ್ತಾದರೂ 1/2 ಲೀಟ್ರ್ ತುಂಬಿದೆ ಅಷ್ಟೇ. ಈ ಮಡಿಕೆ 100 ಲೀಟ್ರ್ ಇದ್ದೋ 1000 ಲೀಟ್ರ್ ಇದ್ದೋ ಅಂತ ಗೊತ್ತಿಲ್ಲದೆ ಇರುವುದರಿಂದ ನಂದು ಎಷ್ಟು ಸಾಧನೆ ಆಗಿದೆ ಅನ್ನೋ ವಿಷಯ ಅವನಿಗೆ ಗೊತ್ತಾಗುವುದೇ ಇಲ್ಲ. ಒಂದು ಪ್ರಾಬ್ಲಮ್ ಅಲ್ವಾ? ಪ್ರಾಬ್ಲಮ್ ಅನ್ನೋದಕ್ಕಿಂತ ಒಂದು ಅನುಕೂಲ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ನಂದು ಅರ್ಧ ತುಂಬಿದೆ ಅಂತ ಗೊತ್ತಾದರೆ ಅವನಿಗೆ ಇನ್ನು ಅರ್ಧವೇ ಉಳಿದದ್ದ, ಅವಕಾಶ ಮಾಡಿಕೊಳ್ಳುವ ಅಂತ ಕೆಲವು ಉದಾಸೀನ ಆಗುವ ಸಾಧ್ಯತೆಯೂ ಇದೆ. ಅಥವಾ ಅವಸರ ಮಾಡಿ ಅದು ಯಾವುದು ಅವನ ಹಠ ಯೋಗ್ಯತೆ ಉಂಟಲ್ಲ ಅದನ್ನು ಮೀರಿ ಮಾಡಿಕೊಂಡು ಆ ಕಾರಣದಿಂದ ಆತನಲ್ಲಿ ಯಜಮಾನ ಜುಟ್ವ ಬರ್ತಕ್ಕಂಥ ಸಾಧ್ಯತೆಯೂ ಇದೆ. ಈ 2 ಕಾರಣಗಳಿಂದ ಅವನಿಗೆ ತನ್ನ ಯೋಗ್ಯತೆ ತಿಳಿಯದೇ ಇರುವ ಹಾಗೆ ದೇವರೊಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಅದು ಯಾವಾಗ ತಿಳಿಯುವುದು? ತುಂಬಿದಾಗಲೇ ತಿಳಿಯುವುದು. ತುಂಬಿದಾಗ ಅವನ ಲಿಂಗದೇಹ ಭಂಗಿ ಆಗ್ತದೆ, ಸ್ವರೂಪ ಜ್ಞಾನ ಬರ್ತದೆ. ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂದರೆ, ಗುರುಗಳ ಬಗ್ಗೆ ತನಗೆ ಸ್ವರೂಪ, ನಿನ್ನ ಸ್ವರೂಪ ಏನು ಅಂತ ಸ್ವರೂಪೋಪಾಸನೆ ಅಂದರೆ ಬಿಂಬೋಪಾಸನೆ ಮಾಡಿ ಅವ ಸಾಧನೆ ಮಾಡಬೇಕು. ತನ್ನ ಬಿಂಬ ಸ್ವರೂಪ ಯಾವುದು ಅಂತ ಇವನಿಗೆ ಯಾರಾದರೂ ಉಪದೇಶ ಕೊಡಬೇಕು. ಬಿಂಬ ಉಪಾಸನೆ ಮಾಡಬೇಕಾದ್ರೆ ಬಿಂಬ ಉಪಾಸನೆ ಮಾಡುವಲ್ಲ ತನಕ ಆತ ಮೂಲ ರೂಪದ ಉಪಾಸನೆ ಮಾತ್ರ ಮಾಡುವುದು. ನಾರಾಯಣ ಅಷ್ಟಾಕ್ಷರ ಪ್ರತಿಪಾದ್ಯವಾದ ದೇವರು ಅಥವಾ ಓಂಕಾರ ಪ್ರತಿಪಾದ್ಯವಾದ ದೇವರ ಸ್ವರೂಪ ಅಥವಾ ಕೃಷ್ಣ ಮಂತ್ರದಿಂದ ಕೃಷ್ಣ ದೇವರನ್ನು ಉಪಾಸನೆ ಮಾಡುವುದು. ಬಿಂಬೋಪಾಸನೆ ಮಾಡುವುದು ಬಿಂಬೋಪದೇಶ ಆದ ಮೇಲೆ.
ಆ ಸ್ವರೂಪ ಉದ್ಧಾರಕ ಗುರು ಹೇಗೆ ಗೊತ್ತಾಗುವುದು? ಪಶುಪತಿ ನಮ್ಮ ಮಹಿಪತಿ ದಾಸರು ಹೇಳ್ತಾರೆ, ಅದು ಹೊರಗಿನಿಂದ ಗುರು ಬರುವುದಲ್ಲ, ಒಳಗಿನಿಂದಲೇ ಗುರು ಬರುವುದು. ಯಾವುದೋ ಸಂದರ್ಭ ವಿಶೇಷದಲ್ಲಿ ಯೋಗ್ಯತಾ ವಿಶೇಷ ಇದ್ದಾಗ ಹೊರಗಿನಿಂದ ಒಬ್ಬ ಗುರು ಬಂದು ಅವನಿಗೆ ಸ್ವರೂಪ ಬಿಂಬೋಪದೇಶ ಮಾಡಬಹುದು. ಸಾಮಾನ್ಯವಾಗಿ ಮನುಷ್ಯನಿಗೆ ಆತ ಧ್ಯಾನದ ಸ್ಥಿತಿಗೆ ಏರಿದಾಗ ಆಜ್ಞಾಚಕ್ರ ಅಂತ ಈ ಎರಡು ಹುಬ್ಬುಗಳ ಮಧ್ಯಭಾಗಕ್ಕೆ ಹೆಸರು. ಅಲ್ಲಿಗೆ ಆಜ್ಞಾ ಅಂತ ಯಾಕೆ ಹೆಸರು ಅಂದರೆ, ನೀನು ಇಂತಹ ಬಿಂಬವನ್ನು ಉಪಾಸನೆ ಮಾಡು ಅಂತ ಆಜ್ಞೆಯನ್ನು ಕೊಡುವ ಗುರುಸ್ಥಾನ, ಆದ್ದರಿಂದ ಅದಕ್ಕೆ ಆಜ್ಞಾಚಕ್ರ ಅಂತ ಹೆಸರು. ಅಂದರೆ ಅಲ್ಲಿ ನಾವು ಈ ಭಾಗದಲ್ಲಿ ಗರುಡನ ಉಪಾಸನೆಯನ್ನು ಮಾಡ್ತೇವೆ, ಗುರುವಿನ ಉಪಾಸನೆ ಮಾಡ್ತೇವೆ. ಆ ಉಪಾಸನೆ ಮಾಡ್ತಾ ಅದು ಗುರು ಸ್ವರೂಪದಿಂದ ನಿನ್ನ ಬಿಂಬ ಇಂಥದ್ದು ಅಂತ ಒಂದು ಆಜ್ಞೆ ಕೊಡುತ್ತೆ, ಅಂತ ನೀನು ಇದನ್ನು ಉಪಾಸನೆ ಮಾಡು ಅಂತ ಆಜ್ಞೆ ಕೊಡುತ್ತೆ. ಆ ಒಳಗಿನಿಂದಲೇ ನಮಗೆ ಬಿಂಬೋಪದೇಶ ನಡೆಯುವುದರಿಂದ ಸ್ವರೂಪೋದ್ಧಾರಕ ಗುರು ಅಂತ ಹೇಳಿದ್ರೆ ಅಂತಹ ದೇವತಾ ಗುರುಗಳಾಗಿರ್ತಾರೆ. ಅದು ಒಳಗಿನಿಂದ ಬಂದು ಉಪದೇಶ ಕೊಡುವಂಥದ್ದು ಅಂತ ದಾಸರು ಹೇಳ್ತಾರೆ. ನಾನು ಅದನ್ನೇ ನಂಬಿದ್ದೇನೆ. ಯಾಕಂದರೆ ಹೊರಗಿನಿಂದ ನಾನು ಈಗ ಸುಮಾರು 50 ವರ್ಷ ದಾಟಿದಲ್ವ, 54 ವರ್ಷ ಆಯ್ತು. ಇಷ್ಟರಲ್ಲಿ ನನ್ನ ಹತ್ತಿರದಲ್ಲಿ ಸಾಧನೆ ಮಾಡುವವರು ಅಷ್ಟು ಜನ ಇದ್ರು, ಒಬ್ಬರಿಗೂ ಸ್ವರೂಪೋದ್ಧಾರಕ ಗುರುಗಳು ಇಲ್ಲಿ ತನಕ ಬರಲಿಲ್ಲ. ಯಾರು ಆ ಒಟ್ಟಿಗಿರುವವರಿಗೆ ಮಾತ್ರ ಅಲ್ಲ, ಪೀಠಾಧಿಪತಿಗಳಾಗಿ ಸಾಧನೆ ಮಾಡಿರತಕ್ಕಂಥ ವಿದ್ಯಾಮಾನ್ಯ ತೀರ್ಥರಿಂದ ಹಿಡಿದು ಅವರಿಗೆ ನಿಮ್ಮ ಸ್ವರೂಪ ಹೀಗೆ ಅಂತ ಉದ್ಧಾರ ಮಾಡಿ ಹೇಳಿದಂತಹ ಗುರುಗಳನ್ನು ನಾವು ಅನುಭವಿಸಲಿಲ್ಲ ಇಲ್ಲಿ ತನಕ. ಯಾರಿಗೆ ಅವರು ಸದಾ ಹೇಳ್ತಾ ಇದ್ರು, ನಮಗೂ ನಮ್ಮ ಸ್ವರೂಪದ ಉಪದೇಶ ಇಲ್ಲಿ ತನಕ ಆಗಲಿಲ್ಲ ಅಂತ ಹೇಳ್ತಾ ಇದ್ರು. ಅಂತಹ ಸಾಧನೆಯ ಸ್ಥಿತಿಯಲ್ಲೂ ಕಾಣಲಿಲ್ಲ. ಅದರಿಂದ ಇದು ಸಾಧನೆ ಇನ್ನಷ್ಟು ಮೇಲಕ್ಕೆ ಹೋದಾಗ, ಅಂತರ್ಮುಖವಾದ ಸಾಧನೆಯಲ್ಲಿ ಆತ ಇಳಿದಾಗ ಒಳಗಿನಿಂದ ಉಪದೇಶ ಸಿಗ್ತದೆ. ಆ ಸ್ವರೂಪೋದ್ಧಾರಕ ಗುರು ಒಳಗಿನಿಂದ ಅತಿಮಾನುಷ ಸ್ವರೂಪದಿಂದ ಉಪದೇಶ ಕೊಡ್ತಾನೆ ಅನ್ನೋದನ್ನು ನಾನು ನಂಬಿದ್ದೇನೆ. ಇಲ್ಲಿಗೆ ಇವತ್ತು ಉಪಸಂಹಾರ ಮಾಡೋಣ. ಇದು ಸ್ವರೂಪೋದ್ಧಾರಕ ಗುರುವನ್ನು ಅಂತರ್ಮುಖ ಅಸಾಧ್ಯ ಅಲ್ಲ. ಯಾಕಂದ್ರೆ ನನ್ನಿಂದ ಆಗುವುದಿಲ್ಲ ಅಂತ ಹೇಳಿ ನಾನು ಅಸಾಧ್ಯ ಅಂತ ಹೇಳುವುದು ತಪ್ಪಾಗ್ತದೆ, ನಾನು ವಂಚನೆ ಮಾಡಿದಾಗ್ತದೆ. ಯಾಕಂದ್ರೆ ನಮ್ಮ ಸಾಧನೆ ಅತ್ಯಂತ ಕ್ಷೀಣ. ಯಾಕಂದ್ರೆ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ನಮ್ಮ ಸಾಧನೆ ಇರ್ತದೆ. ಈಗ ನನ್ನ ಸಾಧನೆ ಹೇಗೆ ರೂಪಿತವಾಗಿದೆ, ಸುತ್ತಮುತ್ತ ಶಿಷ್ಯರಿದ್ದಾರೆ, ಅವರಿಗೆ ಏನು ಓದಬೇಕು ಅಂತುಂಟು ಅದನ್ನು ಪಾಠ ಹೇಳುವಲ್ಲಿ ನನ್ನ ಸಾಧನೆ ಸೀಮಿತವಾಗಿದೆ. ಮನೆಗೆ ಹೋದಾಗ ದೇವರ ಕೋಣೆಯಲ್ಲಿ ಎಷ್ಟು ಹೊತ್ತು ಸಾಧನೆ ಮಾಡ್ಬೋದು, ಮನೆಯಲ್ಲಿದ್ದ ಹಸುಗಳು, ಹೆಂಡತಿಯೋ, ಮಕ್ಕಳು ಎಷ್ಟು ಬಿಡ್ತಾರೋ ಅಷ್ಟು ಸಾಧನೆ ಮಾಡ್ಬೋದು. ಅದಕ್ಕಿಂತ ಸಾಧನೆ ಏನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ಆದರೆ ಒಂದು ಹಂತದಲ್ಲಿ ಸರ್ವಸಂಗ ಪರಿತ್ಯಾಗಿ ಇವತ್ತೀಗ ಸನ್ಯಾಸಿಗಳಾದರೂ ಕೂಡ ಅವರ ಸಾಧನೆ ಎಷ್ಟಕ್ಕೆ ಸೀಮಿತ ಆಗ್ತದೆ? ಒಂದಷ್ಟು ಶಿಷ್ಯರಿಗೆ ಪಾಠ, ಒಂದಷ್ಟು ಜನ ಪಾದಪೂಜೆಗೆ ಆದರೆ ಹೋಗಲೇಬೇಕು ಜನರಿಗೆ. ಯಾಕಂದರೆ ಸನ್ಯಾಸಿಯಾಗಿ ಮನೆಗೆ ಹೋದರೆ ಅಲ್ವಾ ಮನೆ ಶುದ್ಧವಾಗಿರೋದು. ಮನೆಯಲ್ಲಿದ್ದಂತಹ ಕೆಲವು ವಾಸನೆ ಬರುವ ಪದಾರ್ಥ ಎಲ್ಲ ಸ್ವಾಮಿಗಳು ಬರ್ತಾರೆ ಅಂತ ಬದಿಗೆ ಹೋಗ್ತಾರೆ ಅಲ್ವಾ. ಎಷ್ಟೋ ಮನೆಗಳಲ್ಲಿ ಹಾಗೆ ಅವತ್ತಿನ ದಿವಸ ಮಾತ್ರ ಮನೆ ಮುಂದೆ ಸೆಗಣಿ ಸಾರಿಸಿರ್ತಾರೆ. ಮತ್ತು ಸಂಪ್ರದಾಯಬದ್ಧವಾಗಿ ಮನುಷ್ಯ ಬದುಕುವುದಕ್ಕೆ ಗುರುಗಳು ಮನೆಗೆ ಪಾದಪೂಜೆಗೋಸ್ಕರ ಹೋಗ್ತಾ ಇರಬೇಕು, ಭಿಕ್ಷೆಗೋಸ್ಕರ ಮನೆಗೆ ಹೋಗಬೇಕು. ಇಷ್ಟು ಅವರ ಸಾಧನೆ ಅಲ್ಲೂ ಸೀಮಿತವೇ, ಸಮಾಜಬದ್ಧ. ಅನ್ನೋ ಸಮಾಜದಿಂದ ವಿಮುಖನಾಗಿ ಆತ ಅರತಿರ್ ಜನಸಂಸದಿ ಅಂತ ಕೃಷ್ಣ ಹೇಳಿದ ಹಾಗೆ ಜನಸಂಸತ್ತುಗಳನ್ನೆಲ್ಲ ಬಿಟ್ಟು ಏಕಾಂತ ವಿವಿಕ್ತ ಆಸೀನ ಅಂತೇಳಿ ಏಕಾಂತ ಪ್ರದೇಶದಲ್ಲಿ ಕುಳಿತು ಅಂತರ್ಮುಖವಾಗಿಸಿ ಸಾಧಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಇವತ್ತು ಎಲ್ಲಿಗೆ ಮೊಬೈಲ್ ಸಿಗ್ನಲ್ ಸಿಗುವುದಿಲ್ವೋ ಅಂತಹ ಪ್ರದೇಶದಲ್ಲಿ ಹೋಗಿ, ಯಾವ ಪ್ರದೇಶದಲ್ಲಿ ಆತನ ಸೂರ್ಯನಾಡಿ ಚಂದ್ರನಾಡಿ ಎರಡೂ ಶುದ್ಧವಾಗಿ ಶ್ವಾಸೋಚ್ಛ್ವಾಸ ಮಾಡುವುದಕ್ಕೆ ಸಾಧ್ಯವೋ ಅಂತಹ ಹಿಮವತ್ ಪ್ರದೇಶದಲ್ಲಿ, ಯಾವ ಪ್ರದೇಶದಲ್ಲಿ ಕಾರಿಡಾರ್ ಆಗಲಿಲ್ಲೋ, ಚಾರ್ಧಾಮ ವ್ಯವಸ್ಥೆ ಇನ್ನೂ ನಡೆದಿಲ್ಲೋ ಅಂಥ ಶಾಂತವಾದ ಪ್ರದೇಶದಲ್ಲಿ ಕೂತು ಸಾಧನೆ ಮಾಡಿ, ಅಂಥ ಸಾಧನೆ ಮಾಡಿದವರು ಇವತ್ತು ಇದ್ದಾರೆ ಅಂತ ನನ್ನ ದೃಢವಾದ ನಂಬಿಕೆ. ಸ್ವಾಮಿರಾಮ ಹಿಮಾಲಯದ ತಪ್ಪಲಿನಲ್ಲಿ ಒಂದಷ್ಟು ಜನರ ಸಾಧನೆಯನ್ನು ಹೇಳ್ತಾನೆ. ಅದರಲ್ಲಿ ಕೆಲವರ ಚರಿತ್ರೆಯನ್ನು ನೋಡಿದರೆ ಅವರು ಸುಳ್ಳು ಬರೆದಿಲ್ಲ, ಸತ್ಯವಾಗಿ ಬರೆದಿದ್ದಾರೆ. ಅವರ ಸಾಧನೆ ನೋಡಿದರೆ ಇಂಥದ್ದಿದೆ ಅಲ್ವಾ, ಹಾಗಾದ್ರೆ ನಾವು ಆಗಬಹುದು ಇದು ಅಂತ ನಮಗೆ ಅನಿಸ್ತಾ ಉಂಟು. ಸಾಧ್ಯ, ಬೆಂಗಳೂರಿನಲ್ಲಿ ಸಾಧ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಧರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಕ್ರೀಡಯಾಮೋ ವಾಸುದೇವಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.